ನಮಸ್ಕಾರ ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ರಾಜ್ಯದಲ್ಲಿ ಡೆಂಗು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಮಳೆಗಾಲವಾಗಿದ್ದರಿಂದ ಅಲ್ಲಲ್ಲಿ ನೀರು ನಿಂತು ಸೊಳ್ಳೆಗಳು ಹೆಚ್ಚಾಗಿ ಹಗಲಿನಲ್ಲಿ ಕಚ್ಚುವ ಈಡಿಸ್ ಈಜಿಪ್ಟ್ ಸೊಳ್ಳೆ ಕಡಿತದ ಪರಿಣಾಮ ಡೆಂಗು ಪ್ರಕರಣಗಳು ರಾಜ್ಯಾದ್ಯಂತ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರಿಗೆ ಡೆಂಗು ಜ್ವರದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಮಾಡಿಸುತ್ತಿದ್ದಾರೆ. ಮನೆಗಳಲ್ಲಿ ಸಾರ್ವಜನಿಕರು ಶೇಖರಿಸಿರುವ ತೊಟ್ಟಿಗಳು, ಕಲ್ಲಿನ ಬಾವಿಗಳು, ಬಕೆಟ್ಗಳು ಹಾಗೂ ಹಳೆಯ ಟೈರ್ಗಳಲ್ಲಿ ನಿಂತಿರುವ ನೀರುಗಳನ್ನು ಸ್ವಚ್ಛ ಮಾಡಿಸಿ ಬ್ಲೀಚಿಂಗ್ ಪೌಡರ್ ಮನೆ ಸುತ್ತ ಹಾಗೂ ಬೀದಿಯ ಗಟಾರಗಳಿಗೆ ಹಾಕಿಸುವ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಆರೋಗ್ಯ ಇಲಾಖೆಯವರು ಮಾತ್ರ ಕಾಳಜಿ ವಹಿಸಿದ್ರೆ ಡೆಂಗ್ಯೂ ಪ್ರಕರಣಗಳು ಕಡಿಮೆಯಾಗುವುದಿಲ್ಲ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಹೆಚ್ಚು ಗಮನ ಹರಿಸಿ ಮನೆಯ ಸುತ್ತಮುತ್ತಲಿನ ಹೊರಾಂಗಣವನ್ನ ಸ್ವಚ್ಛವಾಗಿ ಇಡುವುದರ ಮೂಲಕ ಸೊಳ್ಳೆಗಳನ್ನು ನಿಯಂತ್ರಿಸಿ ಡೆಂಗು ಹೋಗಲಾಡಿಸಬಹುದು. ಈ ನಿಟ್ಟಿನಲ್ಲಿ ರಟ್ಟಿಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಲೋಕೇಶ್ ಕುಮಾರ್ ಮಾತನಾಡಿ, ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿದ್ದು, ಸಾರ್ವಜನಿಕರು ಸೊಳ್ಳೆ ಕಡಿತದಿಂದ ಅದರಲ್ಲಿಯೂ ಹಗಲು ವೇಳೆ ಕಚ್ಚುವ ಸೊಳ್ಳೆಗಳಿಂದ ರಕ್ಷಿಸಿಕೊಳ್ಳಬೇಕು ಹಾಗೂ ಮನೆಯ ಸುತ್ತಮುತ್ತ ನಿಂತಿರುವ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡುವ ಚೈನ್ ಲಿಂಕ್ ಕಟ್ ಮಾಡುವ ಮೂಲಕ ಸೊಳ್ಳೆಗಳ ಉತ್ಪತ್ತಿಯನ್ನ ನಿಗ್ರಹಿಸಬೇಕು ಹಾಗೂ ಜ್ವರ ಬಂದ ತಕ್ಷಣ ಭಯ ಬೀಳದೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಡೆಂಗು ಇದೆಯೋ ಇಲ್ವೋ ಎಂಬುದನ್ನು ಖಚಿತಪಡಿಸಿಕೊಂಡು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಲು ಹಾಗೂ ಮುಂಜಾಗ್ರತೆ ವಹಿಸಲು ಸೂಚಿಸಿದರು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಮುಂಗಾರು ಸೀಸನ್ ಆಗಿರೋದ್ರಿಂದ ಡೆಂಗ್ಯೂ ಅಥವಾ ಕೀಟಜನ್ಯ ಸೊಳ್ಳೆ ಕಡಿತದಿಂದ ಬರ್ತಕ್ಕಂಥ ಕಾಯಿಲೆಗಳು ತುಂಬಾ ಜಾಸ್ತಿನೇ ಇದ್ದಾವೆ. ಸೊ ಇತ್ತೀಚೆಗಂತೂ ಎಲ್ಲಾ ಕಡೆ ಎಲ್ಲಾ ಗ್ರಾಮಗಳಲ್ಲೂ ಪಟ್ಟಣದಲ್ಲೂ ಸಹ ಡೆಂಗ್ಯೂ ಜ್ವರ ತುಂಬಾ ವ್ಯಾಪಕವಾಗಿ ಹರಡ್ತಿರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಡೆಂಗ್ಯೂ ಅಂತಕ್ಕಂಥದ್ದು ಒಂದು ವೈರಸ್ ನಿಂದ ಬರ್ತಕ್ಕಂಥ ಕಾಯಿಲೆ. ಸೊಳ್ಳೆ ಕಚ್ಚೋದ್ರಿಂದ ಈ ಕಾಯಿಲೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುತ್ತೆ. ಈಡಿಸ್ ಎಂಬ ಒಂದು ಸೊಳ್ಳೆ ಇದಕ್ಕೆ ಕಾರಣ. ಇದು ಶುದ್ಧ ಕುಡಿಯುವ ನೀರಿನಲ್ಲಿ ಮೊಟ್ಟೆ ಇಡುತ್ತೆ. ಈ ಸೊಳ್ಳೆ ಒಮ್ಮೆಲೆಗೆ 200ರಿಂದ 300 ಮೊಟ್ಟೆ ಇಡುತ್ತೆ. ಸೊ ಹಾಗಾಗಿ ಈ ಸೊಳ್ಳೆಯ ನಿರ್ಮೂಲನೆಯನ್ನ ತ್ವರಿತಗತಿಯಲ್ಲಿ ನೀವು ಎಲ್ಲರೂ ಮಾಡಬೇಕಾಗಿದೆ. ಡೆಂಗ್ಯೂ ಜ್ವರ ಬಂತಪ್ಪ ಇದೇನಪ್ಪ ಅಂತ ಯಾರೂ ಗಾಬರಿಗೊಳಗ ಪಡಬಾರದು. ಸೊ ಜ್ವರ ಯಾರಿಗೆ ಬರಲಿ, ಯಾವುದೇ ವಯಸ್ಸಿನವರಿಗೆ ಬರಲಿ, ದಯವಿಟ್ಟು ನಿರ್ಲಕ್ಷ್ಯ ಮಾಡದೆ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬಂದು ನಿಮ್ಮ ವೈದ್ಯಾಧಿಕಾರಿಗಳ ಬಳಿ ತೋರಿಸ್ಕೊಳ್ಳಿ. ಅದು ಡೆಂಗ್ಯೂನ ಅಲ್ವಾ ಅಂತ ಅವರು ಪರೀಕ್ಷೆ ಮಾಡಿ ನಿಮಗೆ ಬೇಕಾಗಿತ್ತಂದ್ರೆ ನಮ್ಮ ರಟ್ಟಿಹಳ್ಳಿಯಲ್ಲಿ ಅದರ ಪರೀಕ್ಷೆಯನ್ನು ನಾವು ಮಾಡ್ತೀವಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಥಮ ಹಂತದ ಚಿಕಿತ್ಸೆಗಳು ಸಹ ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ. ಸೊ ಇದರ ಸದುಪಯೋಗ ಪಡೆದುಕೊಳ್ಳಿ. ನೀವೇ ಯಾರೋ ಬೇರೆ ಟೈಮ್ಗಳಲ್ಲಿ ಮಾಡ್ದಂಗೆ ಜ್ವರ ಬಂದಿದೆ ಒಂದೆರಡು ಮಾತ್ರೆ ತಗೊಳ್ಳೋಣ ಅಂತ ದಯವಿಟ್ಟು ಸ್ವಯಂ ಚಿಕಿತ್ಸೆ ಈ ಇಂಥ ಸೀಸನ್ ಅಲ್ಲಿ ಸಲ್ಲದು. ದಯವಿಟ್ಟು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಡೆಂಗ್ಯೂ ಮೊದಲನೇ ಹಂತದಲ್ಲಿ ತುಂಬಾ ಕಾಳಜಿ ವಹಿಸಿ ಟ್ರೀಟ್ಮೆಂಟ್ ತಗೊಂಡಾಗ ತುಂಬಾ ಬೇಗ ತುಂಬಾ ಈಸಿಯಾಗಿ ಗುಣಮುಖವಾಗುತ್ತೆ. ಇಲ್ಲ ಅಂತಂದ್ರೆ ಅದು ತುಂಬಾ ಮಾರಕ ಕಾಯಿಲೆಯೂ ಹೌದು. ಹಾಗಾಗಿ ನಿಮ್ಮ ಜಾಗೃತಿ ನಿಮ್ಮನ್ನ ತುಂಬಾ ಬೇಗ ಈ ತೊಂದರೆಯಿಂದ ಕಾಪಾಡುತ್ತೆ. ಸಾಮಾನ್ಯವಾಗಿ ಮಕ್ಕಳು 1 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಮಕ್ಕಳು, ಗರ್ಭಿಣಿಗಳು ಅಥವಾ ಬೇರೆ ಬೇರೆ ನಾನಾ ರೀತಿಯ ಬೇರೆ ತೊಂದರೆಗಳಿಂದ ಮೊದಲೇ ಬಳಲ್ತಿರ್ತಕ್ಕಂಥವರಲ್ಲಿ ಡೆಂಗ್ಯೂ ಬಂದರೆ ಸ್ವಲ್ಪ ಎಚ್ಚರ ವಹಿಸಬೇಕು. ಸೊ ಅವ್ರನ್ನ ನಾವು ಮುಂದಿನ ಹಂತದ ಚಿಕಿತ್ಸೆಗೆ ಮೊದಲೇ ಕಳಿಸ್ಬಿಡ್ತೀವಿ ಮುಂಜಾಗ್ರತೆಯಿಂದ. ಸೊ ಎಲ್ಲ ಒಂದು ಮುಂಜಾಗ್ರತೆ ನೀವು ತೆಗೆದುಕೊಳ್ಳಿ. ನಿಮ್ಮ ಮನೆಯ ಸುತ್ತಮುತ್ತ ದಯವಿಟ್ಟು ಸೊಳ್ಳೆಗಳನ್ನ ಇಲ್ಲದ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮನೆಯ ಹತ್ರ ಇರ್ತಕ್ಕಂಥ ತೊಟ್ಟಿ, ಬಾನಿ, ಕಪ್ಪು, ಚಿಪ್ಪು, ಟೈರ್ ಟ್ಯೂಬು, ಪಾಟು, ಈ ಪ್ಲಾಸ್ಟಿಕ್ ಆಟಿಕೆ ಸಾಮಾನುಗಳನ್ನ ಎಲ್ಲ ಉಲ್ಟಾ ಹಾಕಿ ನಿಮ್ಮ ನೀರಿನ ಆಗರಗಳು ಏನಿದಾವಲ್ಲ, ತೊಟ್ಟಿ, ಬಾನಿ, ಡ್ರಮ್ಮು, ಇವುಗಳನ್ನೆಲ್ಲ ಮುಚ್ಚಿಡಿ. 3 ಅಥವಾ 4 ದಿನಕ್ಕೊಮ್ಮೆ ಆ ಎಲ್ಲಾ ನೀರಿನ ಮೂಲಗಳನ್ನ ಕ್ಲೀನ್ ಆಗಿ ಪೂರ್ತಿ ಖಾಲಿ ಮಾಡಿ ಅದನ್ನ ತೊಳೆದು 4 ತಾಸು ಅದನ್ನ ಬಿಸಿಲಲ್ಲಿ ಒಣಗಿಸಿ ಮತ್ತೆ ನೀರು ತುಂಬಿಟ್ಕೊಳ್ಳಿ. ಸೊ ಇದರಿಂದ ಸೊಳ್ಳೆಯ ಮೊಟ್ಟೆಗಳಿದ್ರೆ ತುಂಬಾ ಬೇಗ ನಾಶ ಆಗುತ್ತೆ. ಅದಲ್ಲದೆ ಈಗ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬಂದು ನಿಮ್ಗೆ ಈಗ ಆಲ್ರೆಡಿ ಕರಪತ್ರಗಳ ಮೂಲಕ ಡೆಂಗ್ಯೂ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ನೀವು ತಿಳ್ಕೊಂಡು ನಿಮ್ಮ ಅಕ್ಕಪಕ್ಕದವರಿಗೆ ತಿಳಿ ಹೇಳಿ. ನಿಮ್ಮ ಮನೆಯಲ್ಲದೆ ಪಕ್ಕದ ಮನೆಯಲ್ಲಿದ್ದರೂ ಸೊಳ್ಳೆ ಸಹ ನಿಮಗೂ ಬಂದು ಕಚ್ಚುತ್ತೆ. ದಯವಿಟ್ಟು ಅಕ್ಕಪಕ್ಕದವರು, ನೆರೆಹೊರೆಯವರು ಈ ಡೆಂಗ್ಯೂ ರೋಗದ ಬಗ್ಗೆ ಸಾಕಷ್ಟು ತಿಳಿದುಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ. ರಟ್ಟಿಹಳ್ಳಿ ತಾಲೂಕಿನ ಸರ್ವಜ್ಞನ ಮಾಸೂರು ಸಮುದಾಯ ಆರೋಗ್ಯ ಕೇಂದ್ರ ಜಿಲ್ಲೆಯಲ್ಲಿಯೇ ಉತ್ಕೃಷ್ಟ ಸೇವೆ ನೀಡುವಲ್ಲಿ ಸಾರ್ವಜನಿಕರ ವಲಯದಲ್ಲಿ ಉತ್ತಮ ಪ್ರತಿಕ್ರಿಯೆ ಕೇಳಿಬರುತ್ತಿದೆ.
ರಟ್ಟಿಹಳ್ಳಿ, ಹೊನ್ನಾಳಿ, ಶಿಕಾರಿಪುರ, ಹಿರೇಕೆರೂರು ತಾಲೂಕಿನ ಮಧ್ಯಭಾಗದಲ್ಲಿದ್ದು ಈ 4 ತಾಲೂಕುಗಳ ಗಡಿ ಎಂಚಿನ ಹಳ್ಳಿಗಳ ರೋಗಿಗಳು ಮಾಸೂರಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದು ಯಾವಾಗಲೂ ಆಸ್ಪತ್ರೆ ರೋಗಿಗಳಿಂದ ಗಜಿಗಿಡುತ್ತದೆ. ಇಲ್ಲಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಪ್ರಿಯಾ ಗಟ್ಟಗೋಡಿ ಮಾತನಾಡಿ ದಿನಕ್ಕೆ 300ಕ್ಕಿಂತಲೂ ಹೆಚ್ಚು ರೋಗಿಗಳು ಭೇಟಿ ನೀಡುತ್ತಿದ್ದು ತೀವ್ರ ತೆರನಾದ ಜ್ವರದಿಂದ ಬಳಲುತ್ತಿರುವ ಕನಿಷ್ಠ 30 ರೋಗಿಗಳಿಗೆ ಡೆಂಗು ಪರೀಕ್ಷೆ ಮಾಡಿಸುತ್ತಿದ್ದು ನಿನ್ನೆ 3 NS1 ಡೆಂಗ್ಯೂ ಪಾಸಿಟಿವ್ ಕಾಣಿಸಿಕೊಂಡಿದೆ. ಎಲ್ಲರಿಗೂ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ. ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಗಳಿಗೆ, ಪ್ರಯೋಗಾಲಯಗಳಿಗೆ ಹೋಗಿ ಹಣ ಸುರಿಯುವ ಬದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುತ್ತಿರುವ ಉಚಿತ ಡೆಂಗು ಪರೀಕ್ಷೆ ಹಾಗೂ ಚಿಕಿತ್ಸೆ ಪಡೆಯಲು ಸಾರ್ವಜನಿಕರಿಗೆ ಸಲಹೆ ಸೂಚನೆ ನೀಡಿದ್ರು. ನಾನು ಡಾಕ್ಟರ್ ಪ್ರಿಯಾ ಗೊಟ್ಕೋಡಿ ಅಂತ ಮಕ್ಕಳ ತಜ್ಞ ಸರ್ಕಾರಿ ಸಮುದಾಯ ಆಸ್ಪತ್ರೆ ಮಾಸೂರಿಂದ ಮಾತಾಡೋದು. ಇದು ನಾವು ಡೈಲಿನೂ ಪೇಷಂಟ್ಸ್ ನೋಡ್ತಾ ಇದ್ದೀವಿ. ದೊಡ್ಡವರು ಬರ್ತಾ ಇದ್ದಾರೆ, ಚಿಕ್ಕವರು ಬರ್ತಾ ಇದ್ದಾರೆ, ವಯಸ್ಸಾದವರು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ನಾವು ಡೈಲಿ ಒಂದು 300 ಪೇಷಂಟ್ವರೆಗೂ ನೋಡ್ತಾ ಇದ್ದೀವಿ. ಭಾಳ ಸಂಖ್ಯೆಯಲ್ಲಿ ಜ್ವರ ಬಂದಿರೋ ಪೇಷಂಟ್ಸ್ ಬರ್ತಾ ಇದ್ದಾರೆ. ಅದರಲ್ಲಿ ನಾವು ಇಲ್ಲಿ ಇಮಿಡಿಯೇಟ್ ಬಂದ ತಕ್ಷಣ ಬ್ಲಡ್ ಟೆಸ್ಟ್ ಅದು ಮಾಡಿಸ್ತೀವಿ. ಡೆಂಗ್ಯೂ ಟೆಸ್ಟ್ ನಮಗೆಲ್ಲ ಕಿಟ್ ಅವೈಲೇಬಲ್ ಇದೆ, ಅದನ್ನೆಲ್ಲ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ಹೆದರ್ಕೊಳ್ಳೋವಂಥದ್ದು ಏನೂ ವಿಷಯ ಇಲ್ಲ. ನೀವು ಜ್ವರ ಬಂದ ತಕ್ಷಣ ಇಮಿಡಿಯೇಟಾಗಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅಲ್ಲಿ ಲಭ್ಯ ಇರ್ತಕ್ಕಂಥ ಚಿಕಿತ್ಸೆಯನ್ನು ತಗೋಬೇಕು. ಯಾವುದೇ ಕಾರಣಕ್ಕೂ ಜ್ವರ ಬಂತು ಅಂತ ಅಲ್ಲೇ ಲೋಕಲ್ ತೋರಿಸ್ಕೊಂಡು ಡಿಲೇ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಡೆಂಗ್ಯೂ ಕಾಯಿಲೆ ಅನ್ನೋದು ನೀವು ಸೀರಿಯಸ್ ಆದಮೇಲೆ ಹೋದರೆ ಅದು ಮಾರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆ ಆಗಿರ್ತದೆ. ಬಿಳಿ ರಕ್ತ ಕಣ ಎಲ್ಲ ಕಡಿಮೆ ಆಗಿರ್ತವೆ. ಹೀಗಾಗಿ ಇಮಿಡಿಯೇಟ್ ಜ್ವರ ಬಂದ ತಕ್ಷಣ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ವೈದ್ಯರನ್ನು ಭೇಟಿಯಾಗೋದು ಉತ್ತಮ. ನಮ್ಮಲ್ಲಿ ದಿನ ಒಂದು 300 ಪೇಷಂಟಲ್ಲಿ ದಿನಾನು ಒಂದು 30ರಷ್ಟು ಟೆಸ್ಟ್ ಡೈಲಿ ಮಾಡ್ತಾ ಇದ್ದೀವಿ. ಆಮೇಲೆ ನಿನ್ನೆ ಅಂತಂದರೆ ಈಗ ಒಂದು 3 ಟೆಸ್ಟ್ ಪಾಸಿಟಿವ್ ಬಂದಿದ್ದಾವೆ. ಇಲ್ಲಿ ನಾವು ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಡುವಂಥದ್ದನ್ನೆಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ. ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಮಾಸೂರಿನ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳಾದ ಶ್ರೀ ಸುರೇಶ್ ಮಲ್ಲಾಡದವರು ಮಾತನಾಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡುವ ರೋಗಿಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಮಾಸೂರಿನ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳು ಭೇಟಿ ನೀಡುತ್ತಿದ್ದು ಎಲ್ಲಾ ಸಿಬ್ಬಂದಿ ವರ್ಗದವರು ಸಮಯ ನಿಗದಿಪಡಿಸಿಕೊಳ್ಳದೆ ಕಾಯಕವೇ ಕೈಲಾಸ ಎನ್ನುವ ನಿಟ್ಟಿನಲ್ಲಿ ಅವಿರತ ಸೇವೆ ನೀಡುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಎಲ್ಲಾ ವೈದ್ಯಕಾರಿಗಳು, ನರ್ಸಿಂಗ್ ಆಫೀಸರ್ಸ್, ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು, ಅಟೆಂಡರ್ಸ್, ಲಿಪಿಕ ಸಿಬ್ಬಂದಿಯವರು ನಿತ್ಯ ಹೆಚ್ಚಿನ ಸಮಯದವರೆಗೆ ಸಾರ್ವಜನಿಕರೊಂದಿಗೆ ಸೌಹಾರ್ದವಾಗಿ ನಡೆದುಕೊಂಡು ಸೇವೆ ನೀಡುತ್ತಿದ್ದರಿಂದ ಹತ್ತಿರದಲ್ಲಿಯೇ ಇರುವ ರಟ್ಟಿಹಳ್ಳಿ ಆಸ್ಪತ್ರೆಯನ್ನ ಬಿಟ್ಟು 15ರಿಂದ 20 ಕಿಲೋಮೀಟರ್ ದೂರದಲ್ಲಿ ಇರುವ ಮಾಸೂರಿಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಮಗೆ ಸ್ವಲ್ಪ ಮಟ್ಟಿನ ತೊಂದರೆ ಆಗಬಹುದು, ಆದರೆ ಎಲ್ಲರಿಗೂ ಸೇವೆ ನೀಡುವ ಸಂತೃಪ್ತಿ ನಮಗಿದೆ. ಇದು ನಮ್ಮ ಭಾಗ್ಯ ಎಂದರು. ಹಾಗೂ ಸಮುದಾಯ ಕೇಂದ್ರ ಮಾಸೂರಿನ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನೀಲಕಂಠ ಸ್ವಾಮಿರವರು ಎಲ್ಲಾ ಸಿಬ್ಬಂದಿಯವರಿಗೆ ಸಲಹೆ ಸಹಕಾರ ನೀಡುವುದರೊಂದಿಗೆ ಯಾವುದೇ ಬೇಡಿಕೆಯನ್ನ ತಕ್ಷಣದಲ್ಲಿ ಪೂರೈಸಿ ಸಾರ್ವಜನಿಕರಿಗೆ ತ್ವರಿತ ಸೇವೆ ನೀಡುವಲ್ಲಿ ಸಹಕರಿಸುತ್ತಿದ್ದಾರೆ ಎಂದರು. ನಮಸ್ಕಾರ, ನಾನು ಸುರೇಶ್ ಮಲ್ಲಾಡ್ ಅಂತೇಳಿ ಸಮುದಾಯ ಆರೋಗ್ಯ ಕೇಂದ್ರ ಮಾಸೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಯಾಗಿ ಈಗ 23 ವರ್ಷಗಳಿಂದ ಸೇವೆ ಕೊಡ್ತಾ ಇದ್ದೀವಿ. ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಡೆಂಗು ಮಹಾಮಾರಿ ಎಲ್ಲ ಕಡೆ ಹಬ್ತಾ ಇದೆ. ಹಾಗಂತ ಹೆದರ ಅವಶ್ಯ ಇಲ್ಲ. ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಯಥೇಚ್ಛವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಎಲ್ಲರೂ ಸ್ವಚ್ಛತೆ ಕಾಪಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ಸಾರ್ವಜನಿಕರಲ್ಲಿ ಊರಿಗೆ ಓಣಿಗೆ ಕೂಡ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಬರ್ತಾ ಇದ್ದಾರೆ. ಕ್ಲೀನ್ ಇಟ್ಕೋರಿ, ಯಾಕಂದರೆ ನಿಮ್ಮ ಮನೆಯ ಸುತ್ತಮುತ್ತ ಕ್ಲೀನ್ ಇಟ್ಕೊಂಡ್ರಿ ಅಂದರೆ, ನೀರು ನಿಲ್ದಂಗೆ ಇಟ್ಕೊಂಡ್ರಿ ಅಂದರೆ ಸೊಳ್ಳೆ ಬೆಳೆಯೋದಿಲ್ಲ. ಜೊತೆಗೆ ಈ ಆರೋಗ್ಯ ಸೇವೆಯಲ್ಲಿ ಹೇಳಬೇಕಂದ್ರೆ ಹಾವೇರಿ ಜಿಲ್ಲೆಯಲ್ಲಿಯೇ ಒಂದು ಉತ್ತಮ ಸೇವೆಯನ್ನು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಕೊಡ್ತಾ ಬಂದಿದೆ. ಸುತ್ತಮುತ್ತಲಿನ 4 ತಾಲೂಕುಗಳಿಗೆ ಮಧ್ಯಭಾಗದಲ್ಲಿ ಇರುವ ಸಮುದಾಯ ಆರೋಗ್ಯ ಕೇಂದ್ರ ಮಾಸೂರು ಅಂದರೆ ರಟ್ಟಹಳ್ಳಿ ತಾಲೂಕು, ಹೊನ್ನಳ್ಳಿ ತಾಲೂಕು ಮತ್ತು ಶಿಕಾರಿಪುರ ತಾಲೂಕು, ಹಿರೇಕೆರೂರು ತಾಲೂಕಿನ ಗಡಿ ಭಾಗದ ಹಳ್ಳಿಗಳು ಪೂರ್ಣ ಎಲ್ಲ ಗ್ರಾಮಗಳ ಸಾರ್ವಜನಿಕರು ಮಾಸೂರಿಗೆ ಭೇಟಿ ಕೊಡುವ ಕಾರಣ ಹಾಗೂ ಹೆಚ್ಚಿನ ರೋಗಿಗಳು ಭೇಟಿ ಕೊಡುವ ಕಾರಣ ತುಂಬ ರಶ್ ಇರುತ್ತೆ. ಯಾವಾಗ್ಲೂ ನಾವು ಹೇಳ್ತೀವಿ ಅವರಿಗೆ, ನೋಡಿರಿ ರಟ್ಟಹಳ್ಳಿ ತಾಲೂಕು ಪ್ಲೇಸ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಯಾಕೆ ತೋರಿಸಲ್ಲ? ಯಾಕಂದರೆ ರಟ್ಟಹಳ್ಳಿ ತಾಲೂಕಿಂದ ಆ ಕಡೆಯಿಂದ 15-20 ಕಿಲೋಮೀಟ್ರಿಂದ ದೂರಿಂದ ಬರ್ತಾರೆ. ಅಲ್ಲಿ ಒಂದು 3 ಕಿಲೋಮೀಟ್ರ್ ಮಾತ್ರ ಸುತ್ತಮುತ್ತ ಇರೋರು ಸಮೇತ ರಟ್ಟಹಳ್ಳಿಗೆ ಹೋಗಲ್ಲ, ಮಾಸೂರಿಗೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮದು ಮಾಸೂರು ಸರ್ವಿಸ್ ಚೆನ್ನಾಗಿದೆ, ಇಲ್ಲಿ ಸಿಬ್ಬಂದಿ ಎಲ್ಲರೂ ನನ್ನಂತ ಸರ್ವಿಸ್ ಕೊಡ್ತಾರೆ, ಹಾಗಾಗಿ ಇಲ್ಲಿಗೆ ಬರ್ತೀವಿ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಿಂದ ನಾವು ಗುಣವಾಗಿ ಹೋಗ್ತೀವಿ ಅನ್ನೋ ಒಂದು ಮಾತು ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ
ನಮ್ಮ ಸಿಬ್ಬಂದಿಯವರು ಮಾಸೂರಿ ಸಮುದಾಯ ಕೇಂದ್ರ ಸಿಬ್ಬಂದಿಯವರು ಯಾವುದೇ ಕೆಡರ್ ಆಗಿರ್ಬೋದು, ಅಟೆಂಡರ್ಸ್ ಆಗಿರ್ಬೋದು, ನರ್ಸಿಂಗ್ ಆಫೀಸರ್ಸ್ ಆಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ನಮ್ಮ ಪ್ರಯೋಗಾಲಯ ಸಿಬ್ಬಂದಿ ಆಗಿರ್ಬೋದು. ಪ್ರಯೋಗಾಲಯದಲ್ಲಿ ಕೂಡ ನಾನು 23 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ಸಾರ್ವಜನಿಕ ವಲಯದಿಂದ ಮಾಸೂರಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಒಂದು ಉತ್ತಮ ಹೆಸರಿದೆ. ಯಾಕಂದರೆ ಸರ್ವಿಸ್ ಕೊಡ್ತಾರೆ ಎಲ್ಲರೂ ಕೂಡ. ಮತ್ತು ನಾವು ಈಗ ನಿಮಗೊಂದು ತೋರಿಸ್ತಾರೆ ಡೆಂಗ್ಯೂ ಕಿಟ್ಟು, ಇದು ಸರ್ಕಾರದಿಂದ ಸಪ್ಲೈ ಇಲ್ಲ. ಆದರೂ ಕೂಡ ಸರ್ಕಾರಿ ಸಪ್ಲೈ ಇಲ್ಲ ಅಂದರೆ ಆಸ್ಪತ್ರೆ, ನಿನ್ನೆ ಒಂದು ಮೀಟಿಂಗ್ ಆಯಿತು, ಹೇಳಿದ್ರು ಆಸ್ಪತ್ರೆಯಲ್ಲಿ ಬಜೆಟ್ ಇರುತ್ತೆ, ನೀವು ಅದೇ ಬಜೆಟಿಂದ ತರಿಸ್ಕೊಂಡು ಮಾಡಿರಿ ಅಂತ. ಇದು ಹೊರಗಡೆ ಪ್ರೈವೇಟಲ್ಲಿ ಮಾಡಿಸಿದ್ರೆ 800, 1200 ಪ್ರೈವೇಟ್ನಲ್ಲಿ ಎಷ್ಟು ತಗೊಂಡ್ರು ನಿಜನೇ, ಅವ್ರು ಎಷ್ಟು ತಗೊಂತಾರ ಗೊತ್ತಿಲ್ಲ. ಇದರಲ್ಲಿ NS1 ಅಂತಿದೆ, IgG, IgM ಅಂತೇಳಿ 3 ಟೆಸ್ಟಿನ ಕಿಟ್ ಇದು. ಬರೀ NS1 ಮಾಡಿದ್ರೆ ಕ್ಲಿಯರ್ ಗೊತ್ತಾಗಲ್ಲ, 3 ಮಾಡಿದ್ರೂ ಕ್ಲಿಯರ್ ಏನಂತ ಗೊತ್ತಾಗುತ್ತೆ. ಇದು ಪ್ರೈವೇಟ್ನಲ್ಲಿ 800ರಿಂದ 1200 ಗಂಟೆ ತೊಗೊತಾರೆ. ನಮ್ಮ ಗೌರ್ಮೆಂಟ್ನಲ್ಲಿ ಫ್ರೀ ಸರ್ವಿಸ್ ಇದೆ. ಇದು ಖಾಲಿ ಆತಂದರೆ ನಮ್ಮ ಆಡಳಿತ ವಿದ್ಯಾಧಿಕಾರಿಗಳು ಹೇಳಿದರೆ ತರಿಸ್ಕೊಡ್ತಾರೆ, ಬಜೆಟ್ ಇದೆ ತರಿಸ್ಕೊಡ್ತಾರೆ. ಖಂಡಿತ ಎಲ್ಲ ಸೇವೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಅವರು ಸ್ಪಂದಿಸೋದ್ರಿಂದ ತಾನೇ ನಾವು ಉತ್ತಮ ಸೇವೆ ಕೊಡೋಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಆಡಳಿತ ವೈದ್ಯಾಧಿಕಾರಿಗಳ ಶ್ರಮ ಕೂಡ ತುಂಬ ಇದೆ. ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್. ನಮಸ್ತೆ.